ಪ್ರಿಲಿಮ್ಸು ಫೇಲ್ ಆದ ಸರ್ 3ನೇ ಅಟೆಂಪ್ಟಲ್ಲಿ. ಅದಾದಮೇಲೆ ಬಂದದ್ದು ಇಲ್ಲಿಗೆ ಸರ್ ಡೈರೆಕ್ಟ್. ಅದಾದಮೇಲೆ ಪ್ರಿಲಿಮ್ಸಿಗೂ ಏನು ಮಾಡಿದ್ರು ಅಂದರೆ ಸರ್, ಯಾವಾಗಲೂ ಜನ ಸೋತ್ರೆ ಡಿಮೋಟಿವೇಟ್ ಮಾಡಿಬಿಡ್ತಾರೆ ಸರ್. ಆ ಡಿಸಿಪ್ಲಿನು ಡೆಡಿಕೇಶನ್ನು ಇದ್ದರೆ ಡೆಫಿನೆಟ್ಲಿ ನೀವು ಪಾಸ್ ಆಗೇ ಆಗ್ತೀರ ಅಂತ ಹೇಳ್ತೀನಿ ಸರ್. ಈಗ ನಾನು 3 ವರ್ಷದಿಂದ ಆಚಾರ್ಯ ಅಕಾಡೆಮಿ ಜೊತೆ ಒಡನಾಟ ಇದೆ ಸರ್. ಇಲ್ಲಿರುವಂತಹ ಯಾವುದೇ ಲೆಕ್ಚರ್ಗಳನ್ನು ನೀವು ನೋಡಿದ್ರು ಕೂಡ ಅವರೆಲ್ಲ ಕೂಡ ಒಂದು ವ್ಯಾಲಿಡ್ ಅಂತ ಒಂದು ಉತ್ತಮವಾದಂತಹ ಒಂದು ಎನ್ವಿರಾನ್ಮೆಂಟನ್ನು ಆಚಾರ್ಯ ಅಕಾಡೆಮಿ ಕೊಡುತ್ತೆ. ಕನ್ನಡ ಅಂತ ರೆಸ್ಟ್ರಿಕ್ಟ್ ಮಾಡೋಂಥದ್ದು ಏನಿಲ್ಲ ಸರ್. ಕನ್ನಡದಲ್ಲಿ ಕಲಿಯೋಂಥವ್ರಿಗೆ ಸ್ವಲ್ಪ ಫೇವರಬಲ್ ಆಗಿದೆ ಮತ್ತು ಇಂಗ್ಲೀಷಲ್ಲಿ ಕಲಿಯೋರ್ಗೂ ಕೂಡ ಫೇವರಬಲ್ ಆಗಿ. ಈಗ ಆಚಾರ್ಯದಲ್ಲಿ UPC ಕೋಚಿಂಗ್ ಯಾವ ರೀತಿ ಇದೆ, ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ನಿಮಗೆ ಅಂತ? ಸರ್ ಅದೇ ನಾನು ಹೇಳಬೇಕಾದ್ರೆ, ನಾನು ಪ್ರಿಲಿಮ್ಸು ಫೇಲ್ ಆದ ಸರ್ 3ನೇ ಅಟೆಂಪ್ಟಲ್ಲಿ. ಅದಾದಮೇಲೆ ಬಂದದ್ದು ಇಲ್ಲಿಗೆ ಸರ್ ಡೈರೆಕ್ಟ್. ಆವಾಗ ಸರ್ ಒಂದೇ ಮಾತು ಹೇಳಿದರು, ನೀನು ಮೊದಲು ಮೇನ್ಸಿಗೆ ತಯಾರಾಗು, ಆಮೇಲೆ ಪ್ರಿಲಿಮ್ಸ್ ಮಾಡೋಣ. ಯಾಕಂದರೆ ನೀನು ಮೇನ್ಸಿಗೆ ತಯಾರಾದಂದರೆ ಅದೊಂದು ಬೇರೆ ಥರ ಕಾನ್ಫಿಡೆನ್ಸ್ ಕೊಡುತ್ತೆ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಇಮಿಡಿಯೇಟ್ಲಿ ನಾವು ಮೇನ್ಸ್ ಸ್ಟಾರ್ಟ್ ಮಾಡಿದ್ವಿ. ಮೇನ್ಸ್ ಹೆಂಗಂದರೆ ನಾವು ಕಂಟಿನ್ಯೂ 6 ತಿಂಗಳು ಮಾಡಿದ್ವಿ ಸರ್ ಆಚಾರ್ಯದಲ್ಲೇ. ದಿನ ಬಂದು ಟೆಸ್ಟ್ ಬರಿತಿದ್ವಿ, ಇಲ್ಲ ಅಲ್ಟರ್ನೇಟ್ ಡೇ ಬರ್ತಿದ್ವಿ. ಕಂಟಿನ್ಯೂ ಬಂದು ನಾವು ಟೆಸ್ಟ್ ಬರಿತಾಯಿದ್ವಿ. ಸರ್ ಇಲ್ಲಿ ಆಚಾರ್ಯದಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ಕೊಡ್ತಿದ್ರು. ಅದರಿಂದ ನಮಗೆ ತುಂಬ ಇಂಪ್ರೂವ್ ಆಯ್ತು ಅನಿಸಿತ್ತು. ನಮಗೆ ಆ ಅಟೆಂಪ್ಟಲ್ಲಿ ಸ್ಪೆಷಲಿ ತುಂಬ ಇಂಪ್ರೂವ್ ಆಯ್ತು ನಮ್ಮದು ಮೇನ್ಸ್. ಅದಾದಮೇಲೆ ಪ್ರಿಲಿಮ್ಸಿಗೂ ಏನು ಮಾಡಿದ್ರು ಅಂದರೆ ಸರ್, ಪ್ರಾಕ್ಟೀಸ್ ಸೆಷನ್ನು, ಡಿಸ್ಕಷನ್ ಸೆಷನ್ನು ಇವೆರಡೂ ಇಡ್ತಿದ್ರು. ದಿನಾಲು ಬಂದು 7 ಗಂಟೆಯಿಂದ 9 ಗಂಟೆಗೆ ಬರ್ತಿದ್ವಿ, ಟೆಸ್ಟ್ ಬರಿತಿದ್ವಿ. ಆಮೇಲೆ ತಿಂಡಿ ಮಾಡ್ಕೊಂಬಂದು 9ರಿಂದ 10ರಿಂದ 11:30 12ವರೆಗೂ ನಾವು ಡಿಸ್ಕಸ್ ಮಾಡ್ತಿದ್ವಿ. ಯಾರು ಯಾವ ಥರ ಹೆಂಗೆ ಅಪ್ರೋಚ್ ಮಾಡಿದರು, ಯಾವಕ್ಕೆ ಇದಕ್ಕೆ ಕರೆಕ್ಟ್ ಆಯಿತು, ಈ ಥರ ಒಳ್ಳೆ ಸಪೋರ್ಟ್ ಕೊಟ್ಟರು ಸರ್. ನಮ್ಗೆ ಕಂಟಿನ್ಯೂಸ್ ಆಗಿ ಇದು ಸಪೋರ್ಟ್ ಇದ್ದೇ ಇದೆ ಸರ್ ಆವಾಗಲಿಂದನೂ. ಯಾವುದೇ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಎಲ್ಲ ಥರ ಸಪೋರ್ಟ್ ಕೊಟ್ಟಾರೆ ಸರ್ ಇಲ್ಲಿ. ನಾನು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಸರ್ ಇವರಿಗೆ. ಇಲ್ಲಿ ಇದು ಕರ್ಮಭೂಮಿ ಅಂತ ಹೇಳ್ಬೋದು ಸರ್ ನಮ್ಮದು. ಸೋಲು ಹೆಂಗಂದರೆ ಒಂದೇ ಮೆಟ್ಲು ಇರುತ್ತೆ ಸರ್. ಕೆಲವೊಂದು ಸತಿ ಬೇರೆಯವರು ಹೇಳ್ತಾರೆ ಅಂತ ನಾವು ಸೋಲು ಒಪ್ಕೊಂಡ್ಬಿಡ್ತೀವಿ ಸರ್. ನಮ್ಮನ್ನು ನಾವು ಅನಲೈಸ್ ಮಾಡ್ಕೊವ, ನಾವು ಎಲ್ಲಿದ್ದೀವಿ, ನಾವು ಹೆಂಗೆ ಮಾಡಬೇಕು ಅಂತೇಳಿ. ಯಾವಾಗಲೂ ಜನ ಸೋತ್ರೆ ಡಿಮೋಟಿವೇಟ್ ಮಾಡಿಬಿಡ್ತಾರೆ ಸರ್. ಆಗಲ್ಲ ಬಿಡೋ ಮನೆ ಏನು ಹಂಗೆ ಹಿಂಗೆ ಅಂತೇಳಿ. ಬಟ್ ಯಾವಾಗಲೂ ಅಲ್ಲಿ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದು ನಾವೇ ಸರ್. ನಾವು ಅನಲೈಸ್ ಮಾಡಿಕೊಂಡು ಸೋಲನ್ನು ನಾವು ಒಪ್ಕೋಬಾರ್ದು ಸರ್. ಅದೇ ಮೇನ್ ಸರ್. ನಾವು ಸೋಲು ಒಪ್ಕೊಳ್ಳಾರ್ದೆ ಛಲ ಇತ್ತಂದರೆ ಡೆಫಿನೆಟ್ಲಿ ಒಂದಲ್ಲ ಒಂದಿನ ರಿಸಲ್ಟ್ ನೋಡ್ತೀವಿ. ಆ ಛಲ ಮಾತ್ರ ಬಿಡಬಾರ್ದು. ಆ ಡಿಸಿಪ್ಲಿನು ಡೆಡಿಕೇಶನ್ನು ಇದ್ದರೆ ಡೆಫಿನೆಟ್ಲಿ ನೀವು ಪಾಸ್ ಆಗೇ ಆಗ್ತೀರ ಅಂತ ಹೇಳ್ತೀನಿ ಸರ್. ಈಗ ಸೋತಾಗ ಆಚಾರ್ಯಕ್ಕೆ ಬಂದಿದ್ರಿ ನೀವು, ಈಗ ಗೆದ್ದೀರಿ. ಹಾಂ ಸರ್. ಅದು ಸಪೋರ್ಟ್ ಹೆಂಗಿತ್ತು ಮತ್ತು ಬೇರೆ ಹುಡುಗರಿಗೆ ಏನು ಹೇಳ್ತೀರಿ ಅಂತ ಆಚಾರ್ಯ ಬಗ್ಗೆ? ನಾವು ಸೋತಾಗ ಇಲ್ಲೇ ಫಸ್ಟ್ ಬಂದಿದ್ದು ಸರ್. ನಾವಿಲ್ಲಿ 3 ಸೇರಿ ಕೈ ಹಿಡಿದು ನಡೆಸ್ಯಾರ ಸರ್. ಸ್ಟಾರ್ಟಿಂಗ್ ಫ್ರಮ್ ಹೆಂಗೆ ಮೇನ್ಸ್ ಆನ್ಸರ್ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಎಂಡ್ ಮಾಡಬೇಕು, ವಿತ್ ಮೆಂಟಲ್ ಸಪೋರ್ಟ್ ಸರ್. ದಿನ ಹೆಂಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಯಾವ ಥರ ನಾವು ಮೆಂಟಲಿ ತಯಾರಾಗಬೇಕು. ಅದಲ್ಲದೆ ನಮ್ಗೆ ಅವರು 365 ಡೇಸ್ ಸಪೋರ್ಟ್ ಮಾಡ್ಯಾರ ಸರ್. 1 ದಿನ 2 ದಿನ ಬೆಳಗ್ಗೆ ಬಂದು ಸಂಜೆ ಹೋದ್ರೆ ಮುಗಿತಪ್ಪ ನಿಮ್ಮದು ಅಂತ ಹಂಗಲ್ಲ. ಯಾವುದೇ ಸಮಯ ಇರ್ಬೋದು, ಯಾವುದೇ ಮೂಮೆಂಟ್ ಇರ್ಬೋದು, ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ಯಾರ ಸರ್. ಮಾನಸಿಕವಾಗಿ ನಮ್ಮದೇ ಪ್ಲ್ಯಾನಿಂಗ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು. ಸೊ ಅದಕ್ಕೆ ನಾನು ಇಲ್ಲಿ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಸರ್. ತುಂಬ ಧನ್ಯವಾದಗಳು ಇವ್ರಿಗೆಲ್ಲರಿಗೂ ನಮ್ಮ ಕೈ ಹಿಡಿದು ನಡೆಸಿದ್ದಕ್ಕೆ. ಅದಕ್ಕೆ ಥ್ಯಾಂಕ್ ಯು ಸರ್. ಈಗ ಆಚಾರ್ಯ ಅಕಾಡೆಮಿ UPS ಕ್ಯಾಂಡಿಡೇಟಿಗೆ ಯಾವ ರೀತಿ ತರಬೇತಿ ಕೊಡ್ತಾ ಇದೆ ಅಂತ ನೀವು ನೋಡಿದಂಗೆ? ಸರ್ ಈಗ ನಾನು 3 ವರ್ಷದಿಂದ ಆಚಾರ್ಯ ಅಕಾಡೆಮಿ ಜೊತೆ ಒಡನಾಟ ಇದೆ ಸರ್. ನಾನೊಬ್ಬ ಫ್ಯಾಕಲ್ಟಿಯಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ, ಮೆಂಟರಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳಾಗ್ಬೋದು, ಇಲ್ಲಿರುವಂತಹ ಹೆಡ್ಗಳು ತುಂಬ ಹತ್ತಿರದಿಂದ ಪರಿಚಯ. ಹತ್ತಿರದಿಂದ ಅವರ ಕನ್ವಿಕ್ಷನ್ಗಳನ್ನು ನೋಡಿದ್ದೀನಿ ಸ್ಟೂಡೆಂಟ್ ಮೇಲೆ ಇರುವಂಥದ್ದು. ಮತ್ತು ಇಲ್ಲಿ ಬರುವಂಥ ಲೆಕ್ಚರ್ಸ್ಗಳನ್ನು ನೋಡ್ತಾ ಬಂದರೆ, ಇಲ್ಲಿ ನಾನು ಪಾಠ ಮಾಡಿದ್ದೀನಿ, ನಂದು 3ನೇ ಇಂಟರ್ವ್ಯೂ ಇದು. ಭರತ್ ಅವರು ಪಾಠ ಮಾಡಿದ್ದಾರೆ, ಅವರ ಕ್ಲಿಯರ್ ಮಾಡಿರುವಂಥವ್ರು IPS ಆಗಿದ್ದರು. ಭಾನು ಸರ್ ಪಾಠ ಮಾಡಿದ್ದಾರೆ, IPS ಆಗಿದ್ದಂಥವ್ರು. ಪ್ರಭು ಸರ್ ಅಂತ ಪಾಠ ಮಾಡ್ತಿದ್ದಾರೆ, ಪಾಟೀಲ್ ಸರ್ ಅಂತ ಪಾಠ ಮಾಡ್ತಿದ್ದಾರೆ, ಕಿರಣ್ ಸರ್ ಅಂತ ಪಾಠ ಮಾಡ್ತಿದ್ದಾರೆ. ಅವರು 3 ಇಂಟರ್ವ್ಯೂ ಕೊಟ್ಟಿರುವಂಥವ್ರು. ಇಲ್ಲಿರುವಂತಹ ಯಾವುದೇ ಲೆಕ್ಚರ್ಗಳನ್ನು ನೀವು ನೋಡಿದ್ರು ಕೂಡ ಅವರೆಲ್ಲ ಕೂಡ ಒಂದು ವ್ಯಾಲಿಡ್ ಲೆಕ್ಚರ್ಸ್ಗಳು ಮತ್ತು ಎಲ್ಲ ಹಂತವನ್ನು ನೋಡಿ ಬಂದಂಥವ್ರು ಅಂತ ಅನಿಸುತ್ತೆ ಸರ್. ಅಂಥ ಒಂದು ಉತ್ತಮವಾದಂತಹ ಒಂದು ಎನ್ವಿರಾನ್ಮೆಂಟನ್ನು ಆಚಾರ್ಯ ಅಕಾಡೆಮಿ ಕೊಡುತ್ತೆ. ನಾವು ಗಂಟೆಗಟ್ಟಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ಗಳ ಬಗ್ಗೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ಅವ್ರ ಜೊತೆ ಮಾತಾಡಿದಷ್ಟು ಅದೆಲ್ಲ ಸಾಲ್ವ್ ಆಗಿದೆ. ಸೊ ಇಂಥ ಒಂದು ಎನ್ವಿರಾನ್ಮೆಂಟ್ ಇರೋ ಕಡೆ ಕಲಿತಾಗ ಮತ್ತು ಕನ್ನಡದಲ್ಲಿ ಕಲಿಯೋಂಥವ್ರಿಗೆ ಕನ್ನಡ ಅಂತ ರೆಸ್ಟ್ರಿಕ್ಟ್ ಮಾಡೋಂಥದ್ದು ಏನಿಲ್ಲ ಸರ್. ಕನ್ನಡದಲ್ಲಿ ಕಲಿಯೋಂಥವ್ರಿಗೆ ಸ್ವಲ್ಪ ಫೇವರಬಲ್ ಆಗಿದೆ ಮತ್ತು ಇಂಗ್ಲೀಷಲ್ಲಿ ಕಲಿಯೋರ್ಗೂ ಕೂಡ ಫೇವರಬಲ್ ಆಗಿ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅಷ್ಟು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇಲ್ಲಿ ಸಿಗುತ್ತೆ ಸರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.